ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೋಗೆ ನಿನ್ನೆ ನಾವು ಒಂದು ರಿಜಿಸ್ಟ್ರೇಷನ್ ಮಾಡಿ ಅಪ್ಲಿಕೇಶನ್ ಐ ಡಿ ಹೆಂಗೆ ತೊಗೊಳ್ಳೋದು ಮತ್ತು ಅದೆಲ್ಲ ಹೇಳಿದೆ. ಮುಂದೆ ಬಂದಂಥ ಪ್ರೊಸೀಜರ್ ಏನಪ್ಪ ಅಂತಂದ್ರೆ, ಅಪ್ಲಿಕೇಶನ್ ಐ ಡಿ ಎಲ್ಲ ಬಂದಮೇಲೆ ನೀವು ಏನಪ್ಪ ನಿಮ್ಮ ಒಂದು ಲಿಂಕ್ ಇರ್ತೈತೆ, ಅದನ್ನು ನಾನು ಹಳಿ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿದೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೂ ಹಾಕ್ತೀನಂತ. ಇಲ್ಲಿ ನೀವು ನೋಡಕತ್ತಿರಲ್ಲ, ಈ ಒಂದು ಅರ್ಜಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿರ್ತೀರಿ. ಇದೆಲ್ಲ ಕ್ಲಿಕ್ ಮಾಡಿದ್ಮ್ಯಾಗ ಇವಾಗ ಮೇನ್ಲಿ ಹೇಳ್ಬೇಕಂದ್ರೆ ಹುಡುಗರು ಎಲ್ಲಿ ಪ್ರಾಬ್ಲಮ್ ಫೇಸ್ ಮಾಡಕತ್ತಾರೆ ಅಂದ್ರೆ, ಈ ಒಂದು ಅಪ್ಲಿಕೇಶನ್ ನಂಬರ್ ಹಾಕ್ತಾರೆ ಮತ್ತು ಪಾಸ್ವರ್ಡ್ ಹಾಕ್ತಾರೆ. ಪಾಸ್ವರ್ಡ್ ಹಾಕಿದ್ರು ಸಹ ಅವ್ರಿಗೊಂದು ಓಪನ್ ಆಗಲ್ಲ. ಕ್ಯಾಪ್ಚಾ ಎಲ್ಲ ಕರೆಕ್ಟಾಗಿ ಎಂಟರ್ ಮಾಡಿರ್ತಾರೆ, ಲಾಗಿನ್ ಡೀಟೇಲ್ಸ್ ಇನ್ವ್ಯಾಲಿಡ್ ಅಂತ ಬರಾಕತ್ತೈತಿ. ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ನಿಮ್ಗೆ ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೆ. ಇದ್ರ ಬಗ್ಗೆ ಸೊಲ್ಯೂಷನ್ ಕೊಡ್ತೀನಿ ಅಂತ. ಇನ್ನೇನು ಸಬ್ಸ್ಕ್ರೈಬ್ ಆಗಿಲ್ಲ ಬಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ಮೇಲೆ ನಿಮ್ಗೆ ಏನಾದರೂ ಡೌಟ್ ಇತ್ತು, ಏನಾದರೂ ಕೇಳೋದಿತ್ತು, ಏನಾದರೂ ಇತ್ತಂದ್ರು CET ಬಗ್ಗೆ, ಇಲ್ಲಿ ಮೇಲೆ ಕಾಣ್ತಕ್ಕಂಥ ಇನ್ಸ್ಟಾಗ್ರಾಮ್ ಐ ಡಿಗೆ ಫಾಲೋ ಆಗಿ ಮೆಸೇಜ್ ಮಾಡಿದ್ರಿಂದ ನಾನು ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇನಂತ. ಈ ಒಂದು ಪ್ರೊಸೀಜರ್ ಏನೈತಲ್ಲ ಅಂದ್ರೆ ಅದರದ್ದೆಲ್ಲ ಸಂಪೂರ್ಣವಾಗಿ ಈ ವಿಡಿಯೋ ಒಳಗೆ ತಿಳಿಸ್ತೀನಂತ. ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಎಂಡ್ವರೆಗೂ ನೋಡಿರಿ. ಇವಾಗ ಮುಂದಿನ ಸ್ಟೆಪ್ಪಿಗೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಂತ. ನೀವೊಂದು ಲಾಗಿನ್ ಆದಮೇಲೆ ನಿಮ್ಗೆ ಈ ರೀತಿಯಾಗಿ ಬರ್ತೈತಿ. ಇಲ್ಲಿ ಒಂದು ಸ್ಟೆಪ್ಸ್ಗಳು ಏನೇನದಾವ ಅಂದ್ರೆ, ಒಂದು ಪ್ರೀವಿಯಸ್ ಇಯರ್ ಡಾಟಾ, ನೀವು ಹೋದ ವರ್ಷ ಏನೇನು ಕಲ್ತಿರಿ ಅಂದ್ರೆ ಫಸ್ಟ್ ಇಯರ್ ಆಗಿರ್ಬೋದು, 10th ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಫಸ್ಟ್ ಇಯರ್ದೇ ಡೀಟೇಲ್ಸ್ ಬರ್ತೈತಿ. ಮತ್ತು ಅದಾದಮೇಲೆ ಜನರಲ್ ಡೀಟೇಲ್ಸ್ ಅಂತ ಬರ್ತೈತಿ. ನೀವೇನು ಕಲ್ತಿರಿ, ನಿಮ್ಮದು ತಪ್ಪೈತೋ ಇಲ್ಲ ಅದರ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು. ಇನ್ನು ಸ್ಟಡಿ ಡೀಟೇಲ್ಸ್, ನೀವು ಯಾರ್ಯಾರು ಎಲ್ಲೆಲ್ಲಿ ಕಲ್ತಿರಿ, ಏನೇನು ಮಾಡಿರಿ ಅಂತೇಳಿ. ಮತ್ತು ಎಲಿಜಿಬಿಲಿಟಿ, ನೀವು ಎಲಿಜಿಬಲ್ ಅದಿರೋ ಇಲ್ಲೋ ಈ ಎಕ್ಸಾಮ್ ಬರೆಯೋಕೆ ಅದು ಅಂತೇಳಿ. ಮತ್ತು ರಿಸರ್ವೇಷನ್, ನೀವು ಕನ್ನಡ ಮಾಧ್ಯಮದಾಗ ಕಲ್ತಿರೋ ಅಥವಾ ಯಾವುದಾದ್ರೂ ರಿಸರ್ವೇಷನ್, ಗ್ರಾಮೀಣ ಮಾಧ್ಯಮ ಆಗಿರ್ಬೋದು ಅಥವಾ ಕಲ್ಯಾಣ ಕರ್ನಾಟಕದ ರಿಸರ್ವೇಷನ್ ಆಗಿರ್ಬೋದು, ಅದು ನಿಮಗೆ ಸಿಗುತ್ತೋ ಇಲ್ಲೋ ಅಂತ ಅದ್ರ ಬಗ್ಗೆ ಆಯಿತು. ಮತ್ತು ಇನ್ನು ಸ್ಪೆಷಲ್ ಕ್ಯಾಟಗರಿ ಅಂತ ಬರ್ತಾವೆ. ಇವಾಗ SC ST ಆಗಿರ್ಬೋದು, ಈ ರೀತಿ ಆದಂಥ ಕೆಲವೊಂದು ಕ್ಯಾಟಗರಿ ಅದಾವೆ, ಹೌದು ಆಗಿರ್ಬೋದು. ಇಲ್ಲ ನಾವು NRI ಕೋಟಾ ಥ್ರೂ NRI ವಾರ್ಡ್ ಅಂತೇಳಿ ಇರ್ತೈತಿ, ಅದಕ್ಕೂ ಸಹ ಸೀಟ್ ಇರ್ತಾವೆ, ಅದಕ್ಕೂ ನಾವು ಬರ್ತೇವೆ ಅಂತೇಳಿ ಐತಿ. ಇಲ್ಲ ನಾವು ಅದೆಲ್ಲ ಇಲ್ಲ, ಇನ್ನು ಇದು ಐತಿ. ಈ ಸ್ಟೆಪ್ ಆದಮೇಲೆ ಮುಂದೆ ಬರೋದು ಡಾಕ್ಯುಮೆಂಟ್ ಅಪ್ಲೋಡ್. ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಒಳಗೆ ಯಾವ್ಯಾವ ಡಾಕ್ಯುಮೆಂಟ್ ಅದಾವೆ, ಏನೇನೋ ನೀವು ಎಸ್ ಅಂತ ಕೊಟ್ಟಿದ್ದಿರಲ್ಲ ಅದನ್ನೆಲ್ಲ ಕೊಡೋದಾಗಿರ್ಬೋದು. ಇನ್ನು ಕೋರ್ಸ್ ಡೀಟೇಲ್ಸ್, ಯಾವ ಕೋರ್ಸ್ ಮಾಡಕತ್ತೀರಿ ನೀವು, PCMB ಇದಿರೋ, PCMCS ಅದಿರೋ ಅಥವಾ PCMS ಅದಿರೋ, ಅಂದ್ರೆ ಸ್ಟಾರ್ಟ್ ಮಾಡೋರಿಗೆ PCMS ಮತ್ತು ಇದಾಯ್ತು. ಇದೆಲ್ಲ ಆದ್ಮೇಲೆ ಮುಂದೆ ಅಪ್ಲಿಕೇಶನ್ ಪ್ರಿಂಟ್, ಇದ್ರ ಒಳಗೆ ಒಂದು ಪೇಮೆಂಟ್ ಪ್ರೊಸೀಜರ್ ಬರ್ತಿದೆ, ಅದನ್ನು ತೋರಿಸ್ತೀನಿ ಅಂತ. ನೀವೇನಾದರೂ ಅಗ್ರಿಕಲ್ಚರ್ ಕೋಟಾ ಪ್ರಾಕ್ಟಿಕಲ್ ಬರ್ತಿದ್ದೀರಿ ಅಂದರೆ ಎಸ್ ಅಂತ ಕೊಡ್ರಿ, ಇಲ್ಲ ಅಂದ್ರೆ ನೋ ಅಂತ ಕೊಡ್ರಿ. ಅದ್ರದ್ದು ಸಹ ಎಡಿಟ್ ಡೀಟೇಲ್ಸ್ ಅಂತ ಇರ್ತೈತಿ, ಅದನ್ನು ಇದು ಕೊಡ್ರಿ. ನಂದು ನಾ ಈಗ ಆಲ್ರೆಡಿ ಇದು ಮಾಡೀನಿ, ಅದಕ್ಕೆ ನಿಮ್ಗೆ ಅಪ್ಲೈ ಮಾಡೋ ಸಲುವಾಗಿ ಲಾಗಿನ್ ಆಗತ್ತೀನಿ, ಅದಕ್ಕೆ ಈ ರೀತಿ ಬರತೈತಿ. ನಂದು ಎಡಿಟ್ ಡೀಟೇಲ್ಸ್ ಅಂತ ಐತಿ. ಈ ಒಂದು ಎಡಿಟ್ ಡೀಟೇಲ್ಸ್ ಮೇಲೆ ಕೊಟ್ಟ ಮೇಲೆ ಯಾವ ಥರ ಬರ್ತದೆ ಅಂತ ನಾನು ನಿಮ್ಗೆ ತೋರಿಸ್ತೇನಂತ. ನಿಮಗೇನು ಇಲ್ಲಿ ನೋಡಕತ್ತಿರಲ್ಲ, ಯಾವುದೊಂದು ಎಸ್ ಅಂತ ಕೊಟ್ಟ ಮೇಲೆ ನಿಮ್ಗೆ ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಒಂದಿಷ್ಟು ಕೌನ್ಸ್ಲಿಂಗ್ದು ನೀವು ಆದಷ್ಟು ಬರ್ದಿರೋ ಇಲ್ಲೋ ಎಸ್ ಅಂತೇಳಿ ಬರ್ತೈತಿ. ನಂದು ಲಾಸ್ಟ್ ಇಯರ್ ಬರ್ದಿದ್ದೆ, ನಂದು ಈ ಥರ ಬರತೈತಿ. ನಾವು ಒಬ್ಬ ಡ್ರಾಪರ್ ಅಲ್ಲ, ನಾ ಇವಾಗ ಸ್ಟಡಿ ಮಾಡಕತ್ತೀನಿ, ಪ್ರೆಸೆಂಟ್ ಒಂದು ಕೋರ್ಸ್ ಪರ್ಸ್ಯೂ ಮಾಡತ್ತೀನಿ. ಅದು ಅದ್ರ ಸಲುವಾಗಿ ನಂದೆಲ್ಲ ಕರೆಕ್ಟ್ ಐತಿ. ನಾನು ಇಲ್ಲಿ ಅಗ್ರಿ ಅಂತ ಹೇಳಿ ಕೊಡ್ತೀನಿ. ಅಗ್ರಿ ಅಂತ ಹೇಳಿ ಕೊಟ್ಟು ಎಲ್ಲ ಆದಮೇಲೆ ಇಲ್ಲಿ ನೋಡ್ಬೋದು ಕೆಳಗೆ ನೆಕ್ಸ್ಟ್ ಅಂತ ಐತಿ. ಅದೆಲ್ಲ ಕೊಟ್ಟಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಮುಂದಿನ ಸ್ಟೆಪ್ಪಿಗೆ ನಮಗೆ ಅದು ಕರ್ಕೊಂಡು ಹೋಗೋದು, ಅದೇನಂತ ಹೇಳಿ ನಿಮಗೆ ತೋರಿಸ್ತೀನಿ ಅಂತ. ನೀವು ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ನಂಬರ್, ನಂದು ಇಲ್ಲಿ ಈ ಕಡೆ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ನನ್ನ ಸ್ಟಾರ್ಟ್ಸ್ ID ಆಗಿರ್ಬೋದು, ಮತ್ತು ಇಲ್ಲಿ ಅಭ್ಯರ್ಥಿ ನನ್ನ ಹೆಸರು, ತಾಯಿ ಹೆಸರು ಎಲ್ಲ ಬರ್ತೈತಿ. ಅದು ಕರೆಕ್ಟ್ ಆಯಿತು ಇಲ್ಲೋ ಎಲ್ಲ ನೀವು ಇದು ಮಾಡ್ಕೊಳ್ರಿ. ಮತ್ತು ಆದಮೇಲೆ ಇಲ್ಲಿ ಕೇಳ್ತಕ್ಕಂಥ ನಿಮ್ಮದೊಂದು ನಾನು ನಿಮಗೆ ತೋರಿಸ್ತೀನಿ ಅಂತ ಲೈವ್ ಆಗಿ. ಇಲ್ಲಿ ನೋಡ್ಬೋದು ನಿಮ್ಮೊಂದು ಅಡ್ರೆಸ್ ಏನೈತಿ ಅದನ್ನು ಅಡ್ರೆಸ್ ಹಾಕ್ರಿ, ಮತ್ತು ಪಿನ್ ಕೋಡ್ ಏನೈತಿ ಪಿನ್ ಕೋಡ್ ಕರೆಕ್ಟಾಗಿ ಎಂಟರ್ ಮಾಡಿರಿ. ನಿಮ್ಮ 3 ಪಿನ್ ಕೋಡ್, ನೀವು ಯಾವ ಸ್ಟೇಟ್ ಒಳಗೆ ಅದಿರಿ ಮತ್ತು ಯಾವ ಜಿಲ್ಲೆ ಒಳಗೆ ನೀವು ಅದಿರಿ, ನಿಮಗೆ ಸಂಬಂಧಪಟ್ಟ ತಾಲೂಕು ಯಾವುದು, ಮತ್ತು ನ್ಯಾಷನಾಲಿಟಿ ನೀವು ಇಂಡಿಯನ್ ಆಗಿರ್ತೀರಿ ಇಂಡಿಯನ್ ಹಾಕ್ರಿ. ಇದೆಲ್ಲ ಏನು ಕೇಳತ್ತೈತಿಲ್ಲ, ನಿಮ್ಮ ಪರ್ಸನಲ್ ಕೇಳತೈತಿ, ನಿಮ್ಮ ಊರ್ದು ಕೇಳತೈತಿ. ಅದು ಬಿಟ್ಟು ನೀವು ಎಜುಕೇಷನಲ್ ಕೊಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಊರ್ದು ಅಂದ್ರೆ ಇವಾಗ ನೀವು ಎಲ್ಲಿ ಯಾವ ಊರು, ನಿಮ್ಮೊಂದು ಪ್ರೆಸೆಂಟ್ ಅಡ್ರೆಸ್ ಅಂತಲೇ ಇರ್ತೈತಿ, ಪರ್ಮನೆಂಟ್ ಅಡ್ರೆಸ್ ಅಂತ ಇರ್ತೈತಿಲ್ಲ ಅದರದ್ದು ಕೊಡ್ರಿ. ರೆಸಿಡೆಂಟ್ ಕಂಟ್ರಿ ಯಾವುದು ಮತ್ತು ವಿದ್ಯಾರ್ಹತೆ, ಆಲ್ಮೋಸ್ಟ್ ವಿದ್ಯಾರ್ಹತೆ ಇದೇ ಇರ್ತೈತಿ. ಇದೆಲ್ಲ ಸೇವ್ ಮಾಡೋದ್ರಿಂದ ನಿಮ್ಮನ್ನು ನೆಕ್ಸ್ಟ್ ಇದು ಕರ್ಕೊಂಡು ಹೋಗೋದು. ಮಾತೃಭಾಷೆ, ಈ ಕಡೆ ಒಂದು ಇದ್ರಾಗ ಬಂದ್ರೆ ಮಾತೃಭಾಷೆ ಅಂತ ಐತಿ. ನಿಮ್ಮೊಂದು ಮದರ್ ಟಂಗ್ ಯಾವುದು, ಕನ್ನಡ ಇದ್ದವ್ರು ಕನ್ನಡ ಕೊಡ್ರಿ, ಹಿಂದಿ ಇದ್ದವ್ರು ಹಿಂದೂ ಕೊಡ್ರಿ, ತೆಲುಗು ಇದ್ದವ್ರು ತೆಲುಗು ಕೊಡ್ರಿ, ಆ ರೀತಿಯಾಗಿ ಕೊಡ್ರಿ. ಮತ್ತು ಇನ್ನು ಕ್ರಿಶ್ಚಿಯನ್ ಇದ್ದಲ್ಲಿ ಉಪಜಾತಿಯನ್ನು ನಮೂದಿಸಿ. ನಿಮ್ಮೊಂದು ಧರ್ಮ, ನಿಮ್ಮೊಂದು ರಿಲಿಜನ್ ಯಾವುದೈತಿ, ನೀವು ಹಿಂದೂ ಇದ್ರೆ ಹಿಂದೂ ಅಂತೇಳಿ ಕೊಡ್ರಿ. ಇಲ್ಲ ಬೇರೆ ಮೈನಾರಿಟಿ ಅದಾವೆ ಅಂದ್ರೆ ಲೈಕ್ ಈಗ ಮುಸ್ಲಿಮ್ ಆಗಿರ್ಬೋದು ಅಥವಾ ಕ್ರಿಶ್ಚಿಯನ್ ಆಗಿರ್ಬೋದು, ಆ ರೀತಿಯಾಗಿದ್ರೆ ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಈ ಫಾರ್ ಎಕ್ಸಾಂಪಲ್ ಕೊಟ್ಟಾರ ಮತ್ತು ಮದರ್ ಟಂಗು ಎಲ್ಲ ಕೊಟ್ಟಾರ, ಅದನ್ನೆಲ್ಲ ಕರೆಕ್ಟಾಗಿ ನೋಡಿ ಎಂಟರ್ ಮಾಡಿರಿ. ಮುಂದಿನ ಸ್ಟೆಪ್ಪಿಂದ ನಾನು ನಿಮಗೆ ತೋರಿಸ್ತೀನಿ ಅಂತ. ನೋಡಿ ಕರೆಕ್ಟಾಗಿ ಥಿಂಕ್ ಮಾಡಿ ಎಲ್ಲ ಡಿಸೈಡ್ ಮಾಡಿರಿ. ಒಮ್ಮೆ ಸಡನ್ನಾಗಿ ಏನು ಕ್ಲಿಕ್ ಮಾಡಿ ತಪ್ಪು ಮಾಡೋಕ್ಕೆ ಹೋಗಬೇಡ್ರಿ. ನಾನು ಎಲ್ಲ ವೀಡಿಯೋದಾಗ ಕರೆಕ್ಟಾಗಿ ತೋರಿಸ್ತೀನಿ ಅಂತ. ಇಷ್ಟೆಲ್ಲ ಕೊಟ್ಟಮೇಲೆ ಇಲ್ಲೆಲ್ಲ ಎಂಟರ್ ಮಾಡಿದೆ. ಪ್ರತಿಯೊಂದು ಸಹ ನಾನೊಂದು ಎಲ್ಲ ಡೀಟೇಲ್ಸನ್ನು ಇಲ್ಲಿ ಹಾಕಿದೆ. ನಾವೊಂದು ನನ್ನ ಡೀಟೇಲ್ಸ್ ಎಲ್ಲ ಹಾಕಿದ್ಮೇಲೆ ನೀವು ಮೇಲ್ ಆಗಿದ್ದರೆ ಮೇಲ್ ಅಂತ ಕೊಡ್ರಿ, ಫಿಮೇಲ್ ಆಗಿದ್ದರೆ ಫಿಮೇಲ್ ಅಂತ ಕೊಡ್ರಿ. ಅಲ್ಲೇನೋ ತಪ್ಪಾಗಿತ್ತು ಎಡದನ್ನು ಎಡಿಟ್ ಮಾಡ್ಕೊಳ್ರಿ. ಇದಾಗಿತ್ತು. ಇದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಅಂತ. ಇಲ್ಲಿ ಸೇವ್ ಜನರಲ್ ಡೀಟೇಲ್ಸ್ ಅಂತ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಅಂತ. ಜನರಲ್ ಡೀಟೇಲ್ಸ್ ಸೇವ್ ಆಯಿತು. ಸೇವ್ ಆದಮೇಲೆ ಇಲ್ಲಿ ಕೆಳಗೆ ನಿಮ್ಮ ಬಟನ್ ತೋರಿಸ್ತೈತಿ ನೆಕ್ಸ್ಟ್ ಅಂತೇಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಂತ. ನೀವು ನೋಡಕತ್ತೀರಿ ನೀವೇ ಡೈರೆಕ್ಟಾಗಿ. ಇನ್ನು ಸ್ಟಡಿ ಡೀಟೇಲ್ಸ್ ಏನಪ್ಪ ಸ್ಟಡಿ ಡೀಟೇಲ್ಸ್ ಅಂದರೆ ನೀವೇನೇನು ಕಲ್ತಿರಿ, ಎಲ್ಲೆಲ್ಲಿ ಕಲಿಯಾಕತ್ತೀರಿ ಮತ್ತು ಎಲ್ಲೆಲ್ಲಿ ಕಲ್ತಿರಿ ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಕೇಳ್ತದೆ. ಅದನ್ನು ಸಹ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಎಂಟರ್ ಮಾಡಿರಿ. ಈ ಒಂದು ಸ್ಟೆಪ್ಪನ್ನು ಕರೆಕ್ಟಾಗಿ ಗಮನವಿಟ್ಟು ನೋಡಿರಿ, ಯಾಕಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸ್ಟೆಪ್ ಏನಾದರೂ ಇದ್ರೆ ಅದು ಸ್ಟಡಿ ಡೀಟೇಲ್ಸ್. ಏನಪ್ಪ ಇದು ಸ್ಟಡಿ ಡೀಟೇಲ್ಸ್ ಅಂದ್ರೆ, ಇವಾಗ ನೀವೇನಾದರೂ ಸ್ಟೇಟ್ ಬೋರ್ಡಿಂದ ಅಂದರೆ ಕರ್ನಾಟಕದ KSEB ಬೋರ್ಡಿಂದ ಆಗಿದ್ರಿ ಅಂದ್ರೆ
ನಿಮಗೆ ನಿಮ್ಮೊಂದು ಸ್ಯಾಡ್ ಸ್ಟಡಿ ಎಲ್ಲ ಲಿಂಕ್ ಇರೋ ಕಾರಣದಿಂದಾಗಿ ನಿಮ್ದೆಲ್ಲ ಡೈರೆಕ್ಟಾಗಿ ಬಂದುಬಿಡ್ತೈತಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮೊಂದು ಸ್ಯಾಡ್ ಸ್ಟಡಿ ಹಾಕಿದ್ರೆ ನೀವು 1ರಿಂದ 10ನೇ ತರಗತಿ ಆಗಿರ್ಬೋದು, ಇಲ್ಲ 12ನೇ ತರಗತಿ ಆಗಿರ್ಬೋದು, ಡೈರೆಕ್ಟಾಗಿ ಕೆಳಗೆ ಶೋ ಆಗ್ಬಿಡ್ತೈತಿ. ನಂದು ಕರೆಕ್ಟ್ ಐತಿ, ನಮ್ಮ ನೆಕ್ಸ್ಟ್ ಪೇಜಿಗೆ ಹೋಗ್ತೀವಿ ಅಂತ ಹೇಳಕ್ಕೆ ನೀವು ಕೊಡ್ಬೋದು. ಅಕಸ್ಮಾತ್ ಕೆಲವೊಬ್ರು ಏನು ಮಾಡಿರ್ತಾರೆ ಅಂದ್ರೆ 1ರಿಂದ ಒಂದು 2-3 ತರಗತಿವರೆಗೂ ಒಂದು ಸ್ಕೂಲ್ ಒಳಗೆ ಇನ್ನೊಂದಿಷ್ಟು CBSE ಒಳಗೆ ಹೋಗ್ಬಿಡ್ತಾರೆ. ಆವಾಗ ಅವ್ರದ್ದೆಲ್ಲ ಡಾಟಾ KE ಜೊತೆ ಪೆಚ್ ಆಗಿರೋದಿಲ್ಲ. ಆ ಒಂದು ಕಾರಣದಿಂದಾಗಿ ಏನು ಮಾಡೋಕ್ಕಾಗೋದಿಲ್ಲ, ಅಂದ್ರೆ KE ಅವರಿಗೆ ಗೊತ್ತಾಗೋದಿಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲಿ ಕಲ್ತಾರೆ ಅಂತೇಳಿ. ಅದಕ್ಕಾಗಿ ನೀವೇನು ಮಾಡ್ಬೇಕಾಗಿರ್ತೈತಿ, ಇಲ್ಲಿ ಎಂಟ್ರ್ ಮಾಡಬೇಕು. ತೇರ್ಗಡೆ ಆದ ಕ್ಲಾಸ್ ಅಂದಕ್ಕಾರ ನೀವು ಯಾವ ಕ್ಲಾಸ್ ಓದಿರ್ತೀರಿ ಅಂತೇಳಿ ಅದು ತೊಗೋಬೇಕು. ಅಲ್ಲಿ ಬರ್ತೈತೆ ಅದ ನೀವು ಯಾವ ಇಯರ್ ಅದು KE ವೆಬ್ಸೈಟ್ ಒಳಗೆ ಇರೋದಿಲ್ಲ, ಆ ಇಯರನ್ನು ಎಂಟ್ರ್ ಮಾಡ್ಕೊಂಡು ಯಾವ ಪಾಸ್ ಆಗಿರ್ತೀರಲ್ಲ, ಪಾಸ್ ಇಯರ್ ಅಂತೇಳಿ, ಯಾವ ಪಾಸ್ ಇಯರ್ ಅಂತೇಳಿ ಅದನ್ನು ಹಾಕಿ, ಅದಾದ್ಮೇಲೆ ಬೋರ್ಡ್ ಯಾವುದು ನಿಮ್ಮದು CBSE ಆಯಿತು, ICSE ಆಯಿತು, ಯಾವ ಬೋರ್ಡ್ ಐತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಮತ್ತು ಯಾವ ರಾಜ್ಯದಾಗ ಕಲ್ತೀರಿ, ಇವಾಗ ಔಟ್ ಆಫ್ ಸ್ಟೇಟ್ ಒಳಗೆ ಕಲ್ತೀರಿ. ನಾವು CET ಬರೆಯೋಕ್ಕೆ ಎಲಿಜಿಬಲ್ 7 ವರ್ಷ ಐತಿ. ಬಟ್ ನಿಮ್ದೇನಂದ್ರೆ 7 ವರ್ಷ ಕರ್ನಾಟಕದಾಗ ಕಲ್ತಿರ್ತೀರಿ. ಬಟ್ ಅದ್ರಾಗಿರ್ತಕ್ಕಂಥ ಕೆಲವೊಂದಿಷ್ಟು ಇವಾಗ 7 ವರ್ಷ ಕಲ್ತಿರಿ ಅಂದ್ರೆ 1 ವರ್ಷ ಯಾವುದೋ ಒಂದು ವರ್ಷ ನೀವು ಬೇರೆ ರಾಜ್ಯದೊಳಗೆ ಕಲ್ತಿರ್ತೀರಿ. ಆ ಒಂದು ರಾಜ್ಯವನ್ನು ಇಲ್ಲಿ ಎಂಟರ್ ಮಾಡಿರಿ. ಶೈಕ್ಷಣಿಕ ಜಿಲ್ಲೆ ಯಾವ ಒಂದು ಜಿಲ್ಲೆ ಇತ್ತು, ಅದು ಯಾವ ಜಿಲ್ಲೆ ಅಂಡರ್ ಬರ್ತಿತ್ತು, ಮತ್ತು ಶಾಲೆ ಹೆಸರೇನು, ಅದ್ರ ವಿಳಾಸ ಸಂಪೂರ್ಣವಾಗಿ, ಶಾಲೆ ಪ್ರಕಾರ ಯಾವ ಶಾಲೆ ಥರ ಐತಿ, ಅದು ಗೌರ್ಮೆಂಟ್ ಆಯಿತು, ಪ್ರೈವೇಟ್ ಆಯಿತು, ಎಡೆಡ್ ಆಯಿತು, ಅನ್ಎಡೆಡ್ ಆಯಿತು, ಆ ಥರ ಏರಿಯಾ ಏನದು ಗ್ರಾಮೀಣ ಮೀಡಿಯಮ್ ಒಳಗೆ ಬರ್ತೈತೋ ಅದು ಆ ರೀತಿಯಾಗಿ ಕೇಳ್ತೈತಿ. ಮತ್ತು ಅಧ್ಯಯನ ಮಾಡಿದ ಮಾಧ್ಯಮ ಕನ್ನಡ ಮಾಧ್ಯಮ, ಇಂಗ್ಲೀಷು ಈ ಥರ ಕೇಳ್ತದೆ. ಸೊ ಈ ರೀತಿಯಾಗಿ ಬಂದರೆ ಪೋಷಕರ ಅಧ್ಯಯನದ ವಿವರಗಳು. ಪೋಷಕರು ಯಾರಾದರೂ ತಾಯಿ ಅಥವಾ ತಂದೆ ಕರ್ನಾಟಕದಲ್ಲಿ 7 ವರ್ಷಕ್ಕಿಂತ ಹೆಚ್ಚು ಕಾಲ ಅಧ್ಯಯನ ಮಾಡಿದ್ದಾರೆ, ಅವರು ಏನಾದರೂ ನಿಮ್ಮ ಒಂದು ಗೌರ್ಮೆಂಟ್ ಅಂದ್ರೆ ಕರ್ನಾಟಕದಗಳಿಗೆ 7 ವರ್ಷಕ್ಕಿಂತ ಹೆಚ್ಚಿಗೆ ಅಭ್ಯಾಸ ಮಾಡಿದರು ಅಂದ್ರೆ ಎಸ್ ಅಂತ ಕೊಡ್ರಿ, ಇಲ್ಲ ಅಂದ್ರೆ ನೋ ಅಂತ ಕೊಡ್ರಿ. ಯಾರಾದರೂ ಓದಿದ್ರಂದ್ರೆ ಎಸ್ ಅಂತ ಕೊಡ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡ್ರಿ. ಸೊ ನಂದೇನಪ್ಪ ಅಂತ ನೋ ಅಂತ ಐತಿ, ನಾನು ನೋ ಅಂತ ಎಂಟರ್ ಮಾಡಕತ್ತೀನಿ. ಸೊ ಇದಾದ್ಮೇಲೆ ನಂದು ಇಲ್ಲೆಲ್ಲ ಇಲ್ಲಿ ಕೆಳಗೆ ಬರ್ತೈತಿ. ನಿಮ್ಮ ಒಂದು ಕಾಲೇಜೆಲ್ಲ ಎಂಟರ್ ಮಾಡಿದ್ಮೇಲೆ ನಂದು ಏನೈತಿಲ್ಲ, ನಂದು ಎವ್ರಿಥಿಂಗ್ ಇಲ್ಲಿ ಏನು ಶೋ ಆಗತ್ತೈತಿಲ್ಲ, ಇದೆಲ್ಲ ನಂದು ನಾ ಎಲ್ಲ ಸ್ಟಡಿ ಮಾಡಿರ್ತಕ್ಕಂಥ ಡೀಟೇಲ್ಸ್ ಐತಿ. ನಾನು ಇದಕ್ಕೆ ಎಸ್ ಅಂತ ಕೊಡ್ತೀನಿ. ಸೊ ನಾನು ನೆಕ್ಸ್ಟ್ ಪೇಜ್ ನಂದೆಲ್ಲ ಕರೆಕ್ಟ್ ಐತಿ, ನಾನು ನೆಕ್ಸ್ಟ್ ಪೇಜಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವೇನಾದರೂ ಇವಾಗ ತಾನೇ PUC ಮುಗಿಸಿ ನಿಮ್ಮ ಒಂದು ನೀಟ್ ಲಾಂಗ್ ಟರ್ಮ್ ಮಾಡ್ಬೇಕಂತ ಹೇಳಿ ಯಾವ ವಿದ್ಯಾರ್ಥಿಗಳು ನೋಡಕತ್ತಿರಲ್ಲ, ಸರ್ಚ್ ಮಾಡಕತ್ತಿರ್ತೀರಿ ಯಾವ ಕಾಲೇಜ್ ಚೆನ್ನಾಗೈತಿ, ಎಲ್ಲಿ ನಾವು ಸ್ಕೋರ್ ಮಾಡ್ಬೋದು, ಎಲ್ಲಿ ನನ್ನ ಒಂದು ಡ್ರೀಮ್ ಕಂಪ್ಲೀಟ್ ಮಾಡ್ಕೋಬೋದು ಅಂತೇಳಿ, ನಿಮಗಾಗಿನೇ ಅರ್ಜುನ ತಮ್ಮ ಒಂದು ಕಾಲೇಜಿನ ಬಾಗಿಲು ತೆಗೆದಿಟ್ಟಾರೆ. ಯಾಕಪ್ಪ ಅಂತಂದ್ರೆ ನಿಮ್ಮ ಒಂದು ಕನಸುಗಳೇನಾದರೂ ಸಕ್ಸಸ್ ಆಗೋದಿದ್ರೆ ಅದು ಅರ್ಜುನ ಒಳಗೆ. ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಪರ್ಸನಲ್ ಕೇರ್ ತೊಗೊಂಡು ನೀಟ್ ಲಾಂಗ್ ಟರ್ಮ್ ಮಾಡೋಂಥವ್ರಿಗೆ ಅವರಿಗೆ ಆದಂಥ ಒಂದಿಷ್ಟು ಮಾಕ್ ಟೆಸ್ಟ್ ಆಗಿರ್ಬೋದು ಎಲ್ಲವನ್ನು ಕೊಟ್ಟು ಹಾಸ್ಟೆಲ್ ಫೆಸಿಲಿಟಿ ಮಾಡಿ ಪ್ರತಿಯೊಂದನ್ನು ವೀಕ್ಲಿ ಎಕ್ಸಾಮ್ ತೊಗೊಂಡು, ಮತ್ತು ಅದಕ್ಕೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೂ ಎವ್ರಿಡೇ ಎಲ್ಲ ಟೀಚರ್ಸ್ ಇರ್ತಾರೆ, ಅವರ ಒಂದು ಟೀಚರ್ಸಿಗೆಲ್ಲ ಕೇಳ್ಕೊಂಡು ಮಾಡಿ ನಿಮಗೆ ಆದಂಥ ಎಲ್ಲ ರೀತಿ ಫೆಸಿಲಿಟಿ ಎಲ್ಲ ಕೊಟ್ಟು ಒಂದು ಲಾಂಗ್ ಟರ್ಮನ್ನು ಮಾಡಕತ್ತಾರ. ಒಳ್ಳೆ ರಿಸಲ್ಟು ಕೊಟ್ಟಾರ ಆಲ್ರೆಡಿ ಧಾರವಾಡದಾಗೆ ಬೆಸ್ಟ್ ಕಾಲೇಜ್ ಅಂತಲೇ ಹೇಳ್ಬೋದು. ಇಲ್ಲೇನು ಮೇಲೆ ಕಾಣಿಸಕತ್ತಲ್ಲ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮೊಂದು ಸೀಟ್ಸ್ನ ತೊಗೋಬೋದು. ಇಲ್ಲೇನಪ್ಪ ಅಂತಂದ್ರೆ ಒಳ್ಳೆ ಊಟ ಆಗಿರ್ಬೋದು, ಹಾಸ್ಟೆಲ್ ವಸತಿ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲ ಫೆಸಿಲಿಟಿನೂ ನಿಮಗೆ ಇಲ್ಲಿ ಸಿಗ್ತೈತಿ. ಯಾವುದೇ ರೀತಿ ನಿಮಗೆ ಎಜುಕೇಷನ್ ಒಳಗೆ ಏನೂ ಇಲ್ಲಾರ್ದೆ ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಪೇರೆಂಟ್ ಟೀಚರ್ ಮೀಟಿಂಗ್ ಆಗಿರ್ಬೋದು ಎಲ್ಲವೂ ಸಂಪೂರ್ಣವಾಗಿರ್ತೈತಿ. ಮೇಲೆ ಕಾಣ್ತಕ್ಕಂಥ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸೀಟ್ನ ಪಡ್ಕೋರಿ. ಮತ್ತು ಎಲಿಜಿಬಿಲಿಟಿ ಕ್ಲಾಸ್ ಏನು ಎಲಿಜಿಬಲ್ ಐತಿ, ನಾವು ಎದಕ್ಕೆಲ್ಲ ಎಲಿಜಿಬಲ್ ಅದೀನಿ ಅಂತ ಹೇಳೋಕ್ಕಿಲ್ಲ ಐತಿ. ಅಭ್ಯರ್ಥಿ ಅರ್ಹತಾ ಷರತ್ತುಗಳನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಉದಾಹರಣೆಗೆ ಷರತ್ತು ಏನಿಂದ ಜಡ್ವರೆಗೂ ಇರುತ್ತದೆ. ಅಂದರೆ ನೀವು ಯಾವುದೋ ಒಂದು ಷರತ್ತು ನಿಂಗೆ ಅಪ್ಲೈ ಹಾಕೋದಂದ್ರೆ ನೀವು ಅದಕ್ಕೆ ಎಸ್ ಅಂತ ಕೊಡಬೇಕು, ಇಲ್ಲಾಂದ್ರೆ ನೋ ಅಂತ ಕೊಡ್ರಿ. ನಿಮ್ಮ ನೋಡ್ರಿ ಮದರ್ ಟಂಗ್ ಕನ್ನಡ ಐತಿ, ನೀವು ನ್ಯಾಷನಲ್ ಹಿಂದೂ ಇದ್ದೀರಿ, ನಿಮ್ದು ನ್ಯಾಷನಾಲಿಟಿ ಇಂಡಿಯಾ ಐತಿ, ನೀವು ರಿಲಿಜನ್ ಹಿಂದೂ ಐತಿ. ಮತ್ತು ಅದಾದಮೇಲೆ ನೀವು ಕರ್ನಾಟಕದೊಳಗೆ 12 ವರ್ಷ ಕಲ್ತೀರಿ ಅಂದ್ರೆ ನಾನು 1 to 12ವರೆಗೂ ನಾನು ಕರ್ನಾಟಕ ಒಳಗೆ ಕಲ್ತೀನಿ, ನಂದು ಹಿಂಗೆ ಬರ್ತೈತಿ. ಅಕಸ್ಮಾತ್ ಬೇರೆ ಯಾರಾದರೂ 1ರಿಂದ 10ನೇ ತರಗತಿವರೆಗೂ ನಮ್ಮ ಕನ್ನಡದೇ ಕಲ್ತಿರ್ತಾರೆ, ಅದ್ರಾಗ 1-2 ವರ್ಷ ಬೇರೆ ರಾಜ್ಯದ ಹೋಗಿ ಕಲ್ತಿರ್ತಾರೆ, ಅವ್ರದ್ದು ಎಷ್ಟಪ್ಪ ಅಂತಂದ್ರೆ 8 ವರ್ಷಗಳು ಬರ್ತದೆ. ಈ ಥರ ಈ ರೀತಿಯಾಗಿ ಅದು ತೋರಿಸ್ತೈತಿ. ಸೊ ಎಲ್ಲ ನನ್ನ ಬೋರ್ಡ್ ಆಗಿರ್ಬೋದು, ನಂದು ಎವ್ರಿ ತಿಂಗ್ ಬರ್ತೈತಿ, ನಂದು ಆಟೋಮೆಟಿಕ್ ಅದು ತೊಗೊಳ್ತೈತಿ. ನಂದು ಕ್ಲಾಸ್ ಏನಪ್ಪ ಅಂತಂದ್ರೆ A ಅಂತ ಬರ್ತೈತಿ, ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C ಅಂತೇಳಿ ಈ ಥರ ಬರ್ತಾವೆ. ಅದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನಂಗೆ ಪರ್ಸನಲಾಗಿ ಕೇಳ್ಬೋದು, ಇಲ್ಲ ಅದ್ರ ಬಗ್ಗೆನೂ ಒಂದು ವೀಡಿಯೋ ಐತಿ, ನೀವು ಅದನ್ನು ನೋಡ್ಬೋದು. ನಂದು ಎಲಿಜಿಬಿಲಿಟಿನೂ ಕರೆಕ್ಟ್ ಐತಿ, ನಾನು ಸೇವ್ ಎಲಿಜಿಬಿಲಿಟಿ ಕ್ಲಾಸ್ ಇನ್ಫಾರ್ಮೇಷನ್ ಅಂತ ಹೇಳ್ತೀನಿ. ಸೊ ಅದು ಆಕೈತಿ. ನಂದು ಎಲಿಜಿಬಿಲಿಟಿ ಕ್ಲಾಸು ಡೀಟೇಲ್ಸು ಮುಗೀತು. ಇನ್ನು ಫರ್ದರ್ ಸ್ಟೆಪ್ಪಿಗೆ ಹೋಗೋಣಂತ. ಸ್ಟೆಪ್ಪಿಗೆ ನೆಕ್ಸ್ಟ್ ಅಂತೇಳಿ ಕೊಟ್ವಿ ಅಂದ್ರೆ, ಸೊ ನೆಕ್ಸ್ಟ್ ಅಂತ ಸೇವ್ ಮಾಡಿಕೊಂಡು ನೆಕ್ಸ್ಟ್ ಕೊಡಬೇಕು, ಹಾಗೆ ಕೊಡಕ್ಕೆ ಹೋಗ್ಬೇಡ್ರಿ. ರಿಸರ್ವೇಷನ್ ಕೆಲವೊಬ್ಬರಿಗೆ ಎಲ್ಲ ರಿಸರ್ವೇಷನ್ನು ಬರ್ತಾವೆ. ಇವಾಗ ಅವರು ಕಲ್ಯಾಣ ಕರ್ನಾಟಕದವರು ಹೈದರಾಬಾದ್ ಕರ್ನಾಟಕದವರು ಆಗಿರ್ತಾರೆ, ಮತ್ತು ಕನ್ನಡ ಮಾಧ್ಯಮ ಸಿಗ್ತಿರ್ತೈತಿ, ಮತ್ತು ಹೈದರಾಬಾದ್ ಕರ್ನಾಟಕನೂ ಸಿಗ್ತಿರ್ತೈತಿ. ಈ ಎಲ್ಲನೂ ಸಿಕ್ಕರು ಎಲ್ಲನೂ ಅಪ್ಲೈ ಮಾಡ್ಕೊಳ್ರಿ, ಇದು ಇರ್ತೈತಿ. ಮತ್ತು ಇದ್ರಾಗ ಏನಪ್ಪ ಅಂತಂದ್ರೆ ನಂದೇನಪ್ಪ ಅಂತಂದ್ರೆ ಇಲ್ಲಿ ಮೇನ್ ಐತಿ ನೋಡ್ರಿ ರಿಸರ್ವೇಷನ್. ನಿಮ್ಗೆ ರಿಸರ್ವೇಷನ್ ಬೇಕು ಅಂದ್ರೆ ಇಲ್ಲಿ RD ನಂಬರ್ ಎಂಟರ್ ಮಾಡ್ಬೇಕಾಗಿರ್ತೈತಿ. ನಂಗೆ ರಿಸರ್ವೇಷನ್ ಬೇಡ, ನಂಗಂದ್ರೆ ಐ ವಾಂಟ್ ಟು ಕ್ಲೈಮ್ ಆ್ಯಸ್ ಜನರಲ್ ಮೆರಿಟ್. ಇವಾಗ ರಿಸರ್ವೇಷನ್ ಲೈಕ್ ನಿಮ್ಮ ಹತ್ರ SC ST ಕ್ಯಾಟಗರಿ 1 2A 2B 3A 3B ಈ ರೀತಿಯಾಗಿದ್ದಂಥ ನಿಮ್ಮೊಂದು ಇನ್ಕಮ್ ಕಾಸ್ಟ್ ಇತ್ತು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ.
ಅದ್ರ ಮೇಲೆ ಇಲ್ಲೇನೈತಿಲ್ಲ ಇಲ್ಲಿ ಶೋ ಆಗತ್ತಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಅಂದ್ರೆ ಫಸ್ಟ್ ಒನ್ ಮೇಲೆ ಅಕಸ್ಮಾತ್ ಏನಾದರೂ ಅದಿತ್ತಂದ್ರೆ ಅದು ಕ್ಲಿಕ್ ಮಾಡಿದ್ರೆ ಅಂದ್ರೆ ನೀವು ಆರ್ ಡಿ ನಂಬರ್ ಎಂಟರ್ ಮಾಡಬೇಕಾಗಿರ್ತೈತಿ. ಅಕಸ್ಮಾತ್ ಏನಾದರೂ ಇಲ್ಲ ನಮ್ಮ ಕಡೆ ಇನ್ಕಮ್ ಕಾಸ್ಟ್ ಇದಿಲ್ಲ ಅಂದ್ರೆ ಅದು ಏನೂ ಕೇಳೋದಿಲ್ಲ. ಇದು ಜನರಲ್ ಮೆರಿಟ್ ಆಯಿತು. ಈ ಒಂದು ಜನರಲ್ ಮೆರಿಟ್ ಆದಮೇಲೆ ಇಲ್ಲಿ ಇನ್ಕಮ್ 8 ಲ್ಯಾಕ್ವರೆಗೂ ಹಿಂಗೆಲ್ಲ ಬರ್ತೈತಿ. ಇದು ನಾನು ನಿಮಗೆ ತೋರಿಸ್ತೀನಿ ಅಂತ. ಸೊ ಫಸ್ಟ್ ನಾವು ಇದು ಜನರಲ್ ಮೆರಿಟಿಂದ ಮುಗಿಸ್ಕೊಳ್ಳೋಣ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನಾವು ನಂದೊಂದು ಜನರಲ್ ಮೆರಿಟ್ ಐತಿ, ನಾನು ಜನರಲ್ ಮೆರಿಟಿಗೆ ಎಸ್ ಅಂತ ಕೊಡ್ತೀನಿ. ಸೊ ಎಸ್ ಅಂತ ಕೊಟ್ಮೇಲೆ ಇದು ಕ್ಲೈಮ್ ಆಯ್ತು, ನಂಗೆ ಜನರಲ್ ಒಳಗೆ ಆಯಿತು. ಮತ್ತಿನ್ನು ಕರೆಕ್ಟ್ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಲೆಸ್ ದ್ಯಾನ್ 8 ಲ್ಯಾಕ್ ಇರಬೇಕು. ಲೆಸ್ ದ್ಯಾನ್ 8 ಲ್ಯಾಕ್ ಇದ್ರೆ ಅಂದ್ರೆ ಏನು ಬೆನಿಫಿಟಪ್ಪ ಅಂದ್ರೆ SNQ ಕೋಟಾ ಅಂತೇಳಿ ಬರ್ತೈತಿ, ಸೂಪರ್ ನ್ಯೂಮರರಿ ಕೋಟಾ ಅಂತೇಳಿ. ಅದ್ರ ಬಗ್ಗೆ ಒಂದು ವೀಡಿಯೋನ ಐತಿ ಚಾನಲ್ ಒಳಗೆ. ಸೊ ಅದನ್ನು ಸಹ ಫ್ರೀ ಇದ್ದಾಗ ನೋಡ್ಕೊಂಡು ಬರ್ರಿ, ಅದ್ರದ್ದು ಏನು ಬೆನಿಫಿಟ್ ಅದಾವೆ ಎಲ್ಲ ಅಂತೇಳಿ. 8 ಲಕ್ಷಕ್ಕಿಂತ ಕಡಿಮೆ ಇತ್ತು ನಿಮ್ಗೆ ಅಂದ್ರೆ ಈ ರೀತಿಯಾಗಿ ಬರ್ತೈತಿ. ಫ್ಯಾಮಿಲಿ ಇನ್ಕಮ್ ಲೆಸ್ ದ್ಯಾನ್ 8 ಲ್ಯಾಕ್ಸ್ ಫಾರ್ GM ಆ್ಯಂಡ್ 10 ಲ್ಯಾಕ್ಸ್ ಫಾರ್ SC ಅಂದ್ರೆ ಇದೊಂದು ಇದು ಇರ್ತೈತಿ. ಅದನ್ನು ಸಹ ನೀವು ನೋಡ್ಕೊಳ್ರಿ. ಮತ್ತು ಇದು ಆದಮೇಲೆ ಫ್ಯಾಮಿಲಿ ಇನ್ಕಮ್ ನಂದು ಲೆಸ್ ದ್ಯಾನ್ ಐತಿ, ನಂದು ಲೆಸ್ ದ್ಯಾನ್ ಇದ್ದಿದ್ದಕ್ಕೆ ನಾನು ಎಸ್ ಅಂತ ಕೊಡ್ತೀನಿ. ಸೊ ಆರ್ ಡಿ ನಂಬರ್ ಎಂಟರ್ ಮಾಡಬೇಕು. ಆರ್ ಡಿ ನಂಬರ್ ಎಂಟರ್ ಮಾಡೋದ್ರಿಂದ ನೀವು ಅಲ್ಲಿ ಎಸ್ ಇದ್ರೆ ಎಸ್ ಅಂತ ಕೊಡ್ರಿ, ನೋ ಆದರೆ ನೋ ಅಂತ ಕೊಡ್ರಿ. ನಂದು ನೋ ಐತಿ, ನಾನು ನೋಡ್ಕೊಡತ್ತೀನಿ. ನೋ ಕೊಟ್ಟು ಮುಂದಿನ ಸ್ಟೆಪ್ಪಿಗೆ ಕರ್ಕೊಂಡು ಹೋಗ್ತೀನಿ. ಎಸ್ ಅಂತ ಕೊಟ್ಟ ಪಕ್ಕ ಆರ್ ಡಿ ನಂಬರ್ ಎಂಟರ್ ಮಾಡಲೇಬೇಕು, ಹಂಗೆ ಬಿಡಕ್ಕೆ ಬರೋದಿಲ್ಲ, ಅದು ನಿಮ್ಗೆ ಮುಂದಿನ ಕರ್ಕೊಂಡು ಹೋಗೋದಿಲ್ಲ. ನಿಮ್ದೇನಾದರೂ ಕೆಲವೊಂದಿಷ್ಟು ಅದಾವಲ್ಲ, ಈಗ ಬೀದರ್ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಆ ಕಡೆ ಬರ್ತಕ್ಕಂಥ ಕೆಲವೊಂದಿಷ್ಟು ಜಿಲ್ಲೆಗಳೇನು ಅದಾವಲ್ಲ, ಹೈದರಾಬಾದ್ ಕರ್ನಾಟಕದ ಅಂಡರ್ ಒಳಗೆ ಬರ್ತಕ್ಕಂಥವು ಏನದಾವಲ್ಲ ಅವಕ್ಕೆಲ್ಲ ಈ ಒಂದು ಕಲ್ಯಾಣ ಕರ್ನಾಟಕ 371J ಅಂತ ಒಂದು ಸರ್ಟಿಫಿಕೇಟ್ ಬರ್ತೈತಿ. ಅದನ್ನು ಎಸ್ ಅಂತ ಕೊಡ್ರಿ ಇತ್ತಂದ್ರೆ, ಇಲ್ಲಾಂದ್ರೆ ನೋ ಅಂತ ಕೊಡ್ರಿ. ಅಕಸ್ಮಾತ್ ಏನಾದರೂ ನೀವು ಇನ್ನೂ ಮಾಡಿಸಿರ್ಲಿಲ್ಲ ಅಂದರೂ ಅಪ್ಲಿಕೇಶನ್ ಹಾಕ್ರಿ, ಆದಷ್ಟು ಬೇಗ ಮಾಡ್ತಾರೆ. ಎಸ್ ಅಂತ ಕೊಡ್ರಿ. ಎಸ್ ಅಂತ ಕೊಟ್ಟು ಅದ್ರ ಆರ್ ಡಿ ನಂಬರ್ ಇರ್ತೈತಿ, ಅದನ್ನು ಎಂಟರ್ ಮಾಡಬೇಕು. ಇದಾಗಿತ್ತು. ಮತ್ತಿನ್ನು ಕ್ಲೈಮ್ ರೂರಲ್ ಕೋಟಾ, ನೀವೇನಾದರೂ 1ರಿಂದ 10ನೇ ತರಗತಿವರೆಗೂ ಅಕಸ್ಮಾತ್ ಇತ್ತಂದ್ರೆ ಅಷ್ಟೇ ನೀವು ರೂರಲ್ ಕೋಟಾಗೆ ಅಪ್ಲೈ ಹಾಕಿರಿ. ಅಕಸ್ಮಾತ್ ಏನಾದರೂ ನೀವು 1ರಿಂದ 7ನೇ ತರಗತಿ ಅಥವಾ 1ರಿಂದ 8, 1ರಿಂದ 9ನೇ ತರಗತಿಗಂತ 9 ವರ್ಷ ಕಲ್ತಿರ್ತೀರಿ. ಬಟ್ 1 ವರ್ಷ ಬೇರೆ ಕಡೆ ಕಲ್ತಿರ್ತೀರಿ ಗ್ರಾಮೀಣ ಭಾಗದಾಗ, ನಮಗೆ ಅಪ್ಲೈ ಹಾಕೋದೇನಂದ್ರೆ ಆ ರೀತಿ ಇದ್ದವ್ರಿಗೆ ಅಪ್ಲೈ ಆಗೋದಿಲ್ಲ. ಆ ಥರ ಏನೋ ನಂಬಕ್ಕೆ ಹೋಗ್ಬೇಡ್ರಿ, ಕರೆಕ್ಟಾಗಿ ನೋಡಿರಿ. ಇದಾಯಿತು. ಮತ್ತಿನ್ನು ಇಷ್ಟೆಲ್ಲ ಆದಮೇಲೆ ರೂರಲ್ ಆಯಿತು. ಮತ್ತಿನ್ನು ರೂರಲ್ ಆದಮೇಲೆ ಕನ್ನಡ ಮಾಧ್ಯಮ ಕೋಟಾ, ನೀವೇನಾದರೂ ಕನ್ನಡ ಮಾಧ್ಯಮ ಕೋಟಾ ನಿಮಗೆ ಬೇಕಾಗಿತ್ತು, ಇದು ಸಹ ಸೇಮ್ ರೂರಲ್ ಇದ್ದಂಗೆ. ಯಾವುದೇ 1 ವರ್ಷವೂ ಇಂಗ್ಲೀಷ್ ಮೀಡಿಯಮ್ ಒಳಗೆ ಕಲಿಬಾರ್ದು. ಇವಾಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿರ್ತಾರೆ, ಇವಾಗ 1ರಿಂದ 10ನೇ ತರಗತಿ ಕನ್ನಡ ಶಾಲೆಗಳೊಳಗೆ ಹೆಸರು ಇರ್ತೈತಿ, ಬಟ್ ಸ್ಟಡಿ ಮಾಡೋದು ಇಂಗ್ಲೀಷ್ ಮೀಡಿಯಮ್ ಒಳಗೆ ಕಲ್ತಿರ್ತಾರೆ. ಹಾಗಿದ್ರೆ ನಮಗೆ ಸಿಗ್ತೈತಿ ಅಂತಂದ್ರೆ ಎಸ್, ನೀವು ಕನ್ನಡ ಮಾಧ್ಯಮ ಅಪ್ಲೈ ಆಗಿರ್ತೈತೆ. ಯಾಕಂದ್ರೆ ನಿಮ್ಮ ಹೆಸರು ಬಂದುಬಿಟ್ಟು ಕನ್ನಡ ಸ್ಕೂಲ್ ಒಳಗೆ ಇರ್ತೈತಿ, ಕನ್ನಡ ಮಾಧ್ಯಮ ನಿಮ್ದು ಇದಾಗಿರ್ತೈತಿ. ಆ ರೀತಿಯಾಗಿ ನೀವು ಎಸ್ ಅಂತ ಕೊಡ್ಬೋದು. ಬಟ್ ನಂದು ಇಲ್ಲ, ನಾನು ನೋ ಅಂತ ಕೊಡತ್ತೀನಿ. ಇಲ್ಲಿ ಏನು ನೋಡತ್ತಿರಲ್ಲ. ಸೊ ನಂದು ಕನ್ನಡ ಇದೂ ಆಯಿತು, ರಿಸರ್ವೇಷನ್ ಕನ್ನಡ ಮಾಧ್ಯಮ ಆಯಿತು. ನಮಗೆ ಅಕಸ್ಮಾತ್ ಜಮ್ಮು ಕಾಶ್ಮೀರದಿಂದ ಬಂದಂಥ ಮೈಗ್ರೆಂಟ್ ಅಂದ್ರೆ ವಲಸೆ ಬಂದವ್ರು ಏನು ಅದೇರೇನಂತ ಕೇಳ್ತೈತಿ. ಸೊ ಇಲ್ಲ, ನಾವು ಆ ರೀತಿಯಾಗಿ ಬಂದಿಲ್ಲ, ನಾವು ಅದಕ್ಕೆ ನೋ ಅಂತ ಕೊಡತ್ತೀನಿ. ಅಕಸ್ಮಾತ್ ನೀವೇನಾದರೂ ಬಂದಿದ್ದೀರಿ ಅಂದರೆ ಎಸ್ ಅಂತ ಕೊಡ್ರಿ. ಸೊ ರಿಸರ್ವೇಷನ್ ಕ್ಲೈಮ್ ಫಾರ್ ಮೆಡಿಕಲ್, ನಿಮ್ದೇನಾದರೂ ಮೆಡಿಕಲ್ ಅಲ್ಪಸಂಖ್ಯಾತ ನೀವೇನೋ ಇದು ಈ ಒಂದು ಮೈನಾರಿಟಿ ಸೇರ್ತಿದೆ ಅಂದರೆ ಎಸ್ ಅಂತ ಕೊಡ್ರಿ, ಇಲ್ಲ ಅಂದ್ರೆ ನೋ ಅಂತ ಕೊಡ್ರಿ. ಇಲ್ಲಿರೋದೆಲ್ಲ ಸೇವ್ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಹೋದ್ರಿ ಅಂದ್ರೆ ಅದು ಮುಂದಿನ ಸ್ಟೆಪ್ಪಿಗೆ ಕರ್ಕೊಂಡು ಹೋಗೋದಿಲ್ಲ. ಇವಾಗಲೇ ಅರ್ಥ ಮಾಡ್ಕೊಳ್ರಿ. ಇದೇನಾದರೂ ನಿಮಗೆ ಸಿಗ್ತಿತ್ತು ಅಂದರೆ ಎಸ್ ಅಂತ, ಇದು ಸಹ ಸೇಮ್. ಎಸ್ ಇದ್ರೆ ಎಸ್, ನೋ ಅಂದ್ರೆ ನೋ. ಯಾವುದೇ ರೀತಿ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಇಲ್ಲೊಂದಿಷ್ಟು ಕೆಲವೊಂದಿಷ್ಟು ಅದಾವೆ. ಐ ಹ್ಯಾವ್ ಚೆಕ್ಡ್ ಆ್ಯಂಡ್ ಅಪ್ಡೇಟೆಡ್ ಕರೆಕ್ಟ್ ಕ್ಯಾಟಗರಿ ಕ್ಲೈಮ್. ಎಸ್, ನಾ ಎಲ್ಲವನ್ನು ಓದಿ ಕರೆಕ್ಟಾಗಿ ಡಿಸಿಷನ್ ತೊಗೊಂಡಿನಿ ಅಂತ ಹೇಳಿದ್ರೆ ಇದನ್ನು ಕ್ಲಿಕ್ ಮಾಡಿರಿ. ಇಲ್ಲಾಂದರೆ ಇನ್ನೊಮ್ಮೆ ಮತ್ತೊಮ್ಮೆ ಹೋಗಿ ಓದ್ಕೊಂಬರ್ರಿ. ಇನ್ಕಮ್ ಕಾಸ್ಟ್ ಆಗಿರ್ಬೋದು, ಮತ್ತು ರೂರಲ್ ಆಗಿರ್ಬೋದು, ಮತ್ತು ಕನ್ನಡ ಮೀಡಿಯಮ್ ಆಗಿರ್ಬೋದು, ಮತ್ತು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ ಅದನ್ನು ಆಗಿರ್ಬೋದು, ಮತ್ತು ಇದು ರಿಲಿಜಿಯಸ್ ಮೈನಾರಿಟಿ ಎಲ್ಲ ಪ್ರತಿಯೊಂದು ಏನೈತಲ್ಲ ಅದಕ್ಕೆ ಇದೆಲ್ಲ ರಿಸರ್ವೇಷನ್ಗಳು ನೀವೆಲ್ಲ ನೋಡಿಕೊಂಡು ಮಾಡಿಕೊಡ್ರಿ. ಇಲ್ಲ ಅಂದ್ರೆ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನೂ ನಿಮ್ಮ ಕಡೆ ಯೋಚನೆ ಮಾಡಿ ಕರೆಕ್ಟಾಗಿ ಡಿಸಿಷನ್ ತೊಗೊರಿ. ಸರ್ಟಿಫಿಕೇಟ್ ಹೈದರಾಬಾದ್ ಕರ್ನಾಟಕ ಮಾಡ್ಸೋಕ್ಕೊಂದು 15ರಿಂದ 20 ದಿನ ಹೋಗ್ತದೆ, ಅದನ್ನು ಸಹ ಮಾಡಿಸ್ಕೊಳ್ರಿ. ಇದು ಎಲ್ಲ ಸೇವ್ ಆಯಿತು. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ನೆಕ್ಸ್ಟ್ ಕೊಡ್ತೀನಿ, ಮುಂದಿನ ಡೀಟೇಲ್ಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನಿಮ್ಮನ್ನು. ಮುಂದಿನ ಡೀಟೇಲಿಗೆ ಬಂದಾಗ ಸೂಪರ್ ಕ್ಯಾಟಗರಿ ಕ್ಲೈಮ್ ಅಂತೇಳಿ ಬರ್ತಾವೆ, ಇದೆಲ್ಲ ತೋರಿಸ್ತೀನಿ ಅಂತ. ಫಾರ್ ಎಕ್ಸಾಂಪಲ್ ಇದ್ರಾಗ ಏನಪ್ಪ ಅಂತಂದ್ರೆ ಇವಾಗ ಡಿಫೆನ್ಸ್ ಆಗಿರ್ಬೋದು, ಮತ್ತು NCC ಸ್ಪೋರ್ಟ್ಸ್ ಡಿಫೆನ್ಸ್. ನಾನು ನಿಮಗೆ ಡಾಕ್ಯುಮೆಂಟ್ ವಿಡಿಯೋ ಒಳಗೆಲ್ಲ ಹೇಳಿದ್ದೆ, ಅದ್ರಾಗ ನಂದು ಯಾವುದೇ ರೀತಿ ಇಲ್ಲ. ಸೊ ನಾ ಇದ್ರಾಗ ಏನಂತಂದ್ರೆ ನಿಮಗೆ NCC ಇದ್ದ NCC ಕೊಡ್ರಿ, ಸ್ಪೋರ್ಟ್ಸ್ ಇತ್ತ ಸ್ಪೋರ್ಟ್ಸ್ ಅದ್ರ ಸರ್ಟಿಫಿಕೇಟ್ ಬೇಕಾ. ಮತ್ತು ಸುಮ್ಮ ಹೋಗಿರೋ ನಾ ಮಾಡ್ತೀನಿ ಅಂದ್ರೆ ವ್ಯಾಲ್ಯೂ ಇರೋದಿಲ್ಲ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ನಿಮ್ಮ ಮನೆಯೊಳಗೆ ಯಾರಾದರೂ ಡಿಫೆನ್ಸ್ ಫೀಲ್ಡ್ ಒಳಗಿದ್ರು, ಇಲ್ಲ ಡಿಫೆನ್ಸ್ ಯಾರಾದರೂ ಇದ್ದರು, ಅಥವಾ ಹ್ಯಾಂಡಿಕ್ಯಾಪ್ಟ್ ನೀವೇನಾದರೂ ಆಗಿದ್ರಿ, ಅಥವಾ ಆಂಗ್ಲೋ ಇಂಡಿಯನ್ ಅಂದರೆ ಲೈಕ್ ಹೆಂಗಂದ್ರೆ ಇದು ಇದ್ದವರು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಯಾರು CRPF ಒಳಗಾಗಿರ್ಬೋದು, ಮತ್ತು ಆರ್ಮಿ ಒಳಗೆ ಯಾರಾದರೂ ಇದ್ರಂದ್ರೆ ಅದನ್ನು ಸಹ ಎಸ್ ಅಂತ ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಕೊಡ್ರಿ. ಇವಾಗ ನಂದೇನು ಅಪ್ಲೈ ಆಗೋದಿಲ್ಲ, ನಾನು ನೋ ಅಂತ ಕೊಡ್ತೀನಿ. ಸೊ ಸೇವ್ ನೋ ಕ್ಲೈಮ್ ಅಂತ ಕೊಡ್ತೀನಿ. ಸೊ ಇದಾಗಿತ್ತು ನಂದು. ಇಲ್ಲೆಲ್ಲ ನಿಮಗೆ ಡೀಟೇಲ್ಸ್ ತೋರಿಸ್ತೈತಿ. ಅದು ಏನಪ್ಪ ಅಂದ್ರೆ ಇಲ್ಲೆಲ್ಲ ನೋ ಅಂತೇಳಿ ಬರ್ತೈತಿ ಈ ಸೈಡ್. ಸೊ ನೋ ನಾ ಯಾವುದಕ್ಕೂ ಅಪ್ಲೈ ಮಾಡೋಕತ್ತಿಲ್ಲ, ನೋ ಅಂತೇಳಿ ಬರತೈತಿ. ಸೊ
ನೆಕ್ಸ್ಟ್ ಅಂತ ಕೊಡ್ತೀನಿ. ನಂಗೆ ಮುಂದಿನ ಸ್ಟೆಪ್ಪಿಗೆ ಹೋಗೋದೈತಿ. ಮುಂದಿನ ಸ್ಟೆಪ್ NRI ವಾರ್ಡ್. ನೀ ಏನಾದರೂ NRI ಒಟ್ಟು ಅಂದ್ರೆ ಲೈಕ್ ಈಗ NRI ವಾರ್ಡಿಗೆ ಏನಾರ ಅಪ್ಲೈ ಮಾಡೋದು ಎಸ್ ಅಂತ ಕೊಟ್ಟರು, ಇಲ್ಲಾಂದ್ರೆ ನೋ ಅಂತ ನಾ ಅಂತೂ ನೋ ಕೊಡತ್ತೀನಿ. ಸೊ ನನಗೆ ಅದು ಅಪ್ಲೈ ಬೇಡ, ನಾನು ಅದು ನೋ ಕೊಡತ್ತೀನಿ. ನಿಮ್ಗೆ ಏನಾದರೂ ಬೇಕಾಗಿತ್ತಂದ್ರೆ NRI ವಾರ್ಡ್ ಅದಕ್ಕೆ ನೀವು ಹೋಗ್ಬೋದು. ಇನ್ನು ಡಾಕ್ಯುಮೆಂಟ್ ಅಪ್ಲೋಡಿಗೆ ಬರ್ತೈತಿ. ಡಾಕ್ಯುಮೆಂಟ್ ಅಪ್ಲೋಡಿಗೆ ಬಂದಾಕಾರ ನೀವೊಂದು ಫೋಟೋ, ಅವಾಗ ನೀವು ಫಸ್ಟಿಗೆ ಒಂದು ಫೋಟೋ ಅಪ್ಲೋಡ್ ಮಾಡಿರ್ತೀರಿ, ನಿಮ್ಮೊಂದು ಫೋಟೋ ಅಪ್ಲೋಡ್ ಮಾಡಿರಿ. ಮತ್ತು ಇಲ್ಲ ಇನ್ನೊಂದೇನಪ್ಪ ಅಂತಂದ್ರೆ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಹೇಳ್ತೀನಿ. ನಾನು ನಿಮಗೆ ಮೊದಲು ಹೇಳಿದ್ದೆ ಸಿಗ್ನೇಚರ್ ಹಾಕ್ಬೇಕಂತೇಳಿ. ಆ ಒಂದು ಸಿಗ್ನೇಚರ್ ಹಾಕಿದ್ರಿ ಅಂದ್ರೆ ಅದಲ್ಲಿ ಶೋ ಆಕೈತಿ. ಸಿಗ್ನೇಚರ್ ಮಾಡಿ ಒಂದು ವೈಟ್ ಪೇಜ್ ಮ್ಯಾಗೆ ಇಟ್ಕೊ ಅಂತ ಹೇಳಿದ್ದೆ, ಅದನ್ನು ಸಹ ಇಲ್ಲಿ ಅಪ್ಲೋಡ್ ಮಾಡಬೇಕು. ಮತ್ತು ಇನ್ನು ಫೋಟೋನು ಹೇಳಿದ್ದೆ ಮಿನಿಮಮ್ 50 KB ಅಂತೇಳಿ, ಅದನ್ನು ಸಹ ಅಪ್ಲೋಡ್ ಮಾಡಿರಿ. ಈ ರೀತಿಯಾಗಿ ಬರ್ತೈತಿ. ಕರೆಕ್ಟಾಗಿ ನಿಮ್ಮ ಫೋಟೋನೇ ಹಾಕಿರಿ, ಬೇರೆ ಯಾರ್ದು ಹಾಕೋಕೊಬಿಟ್ರಿ. ಮತ್ತು ನಿಮ್ಮ ಸಿಗ್ನೇಚರ್ ಹಾಕಿರಿ. ಅದೆಲ್ಲ ಕಡೆ ನಿಮ್ಮ ಹಾಲ್ ಟಿಕೆಟ್ ಮ್ಯಾಗ ಅದೆಲ್ಲ ಅದೇ ಬರ್ತೈತಿ. ಸೊ ನಾನು ಎಲ್ಲ ತೊಗೊಂಡೆ, ನಾನೊಂದು ಫೋಟೋ ಆಗಿರ್ಬೋದು ನಾನು ಎಲ್ಲ ಚೂಸ್ ಮಾಡಿ ಇದು ಮಾಡಿದೆ. ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಡ್ತೀನಿ. ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಟ್ಟಾಕ್ರೆ ಈ ಕಡೆ ಬರ್ತೈತಿ. ಅದು ಮಿನಿಮಮ್ KB ಒಳಗೆ ಇರಬೇಕು, ಜಾಸ್ತಿ ಇದ್ರೆ ಅದು ತೊಗೊಳ್ಳೋದಿಲ್ಲ. ನಂದೆಲ್ಲ ಅಪ್ಲೋಡ್ ಆಯಿತಾ. ಸೊ ಇಲ್ಲಿ ನಂದೇನು ನೋಡತ್ತಿರಲ್ಲ, ನಂದೆಲ್ಲ ಡೀಟೇಲ್ಸ್ ಬಂತು. ಸೊ ಇದಾದಮೇಲೆ ನೆಕ್ಸ್ಟ್ ಅಂತೇಳಿ ಕೊಡ್ತೀನಿ. ನೆಕ್ಸ್ಟ್ ಅಂತೇಳಿ ಕೊಟ್ಟ ಮೇಲೆ ಅದು ಮುಂದಿನ ಸ್ಟೆಪ್ಪಿಗೆ ಇದೆಲ್ಲ ಹಾಕೈತಿ. ನೀವು ಕರೆಕ್ಟಾಗಿ ನಿಮ್ಮೊಂದು ಫೋಟೋ ಚೆನ್ನಾಗಿರೋದು ಕೊಡ್ರಿ, ಯಾವುದಾರೆ ಲೈಕ್ ಚಪ್ರಿ ಇರೋದು ಕೊಡಬೇಡ್ರಿ. ಇವಾಗ ಮುಂದೆ ಬರೋದು ಕೋರ್ಸ್ ಡೀಟೇಲ್ಸ್. ನೀವು ಯಾವ್ದು PCM ಓದಾಕತ್ತಿರೋ ಅದೇನು ಬರತ್ತೈತೆ ಅಂತೇಳಿ ಅದು ತೋರಿಸ್ತೈತಿ. ನೀವು ಪರೀಕ್ಷೆ ಬರೆಯಲು ಬಯಸೋ ವಿಷಯಗಳು, ಕೋರ್ಸ್ಗಳನ್ನು ಆಯ್ಕೆ ಮಾಡಿ. ಲಾಸ್ಟ್ ಇಯರ್ ತುಂಬ ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡಿದಂಥ ಪ್ಲೇಸ್ ಇಲ್ಲೇ. ಈ ವರ್ಷ ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ. ನೀವು ಇಂಜಿನಿಯರಿಂಗ್ ಬಯೋಲಜಿ ಸ್ಟೂಡೆಂಟ್ ಆಗಿದ್ರೆ PCMB ಕೊಟ್ಬಿಡ್ರಿ. ನಾ ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗೋದಿಲ್ಲ, ಅದಕ್ಕೆ ನಾ PCB ಅಷ್ಟೇ ಕೊಡ್ತೀನಿ ಅಂತೇಳಿ ಆ ಥರ ಥಿಂಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಒಟ್ಟೆ ಅಕಸ್ಮಾತ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇಲ್ಲ ನಾ ಅಗ್ರಿಕಲ್ಚರ್ ಫೀಲ್ಡ್, ಮೆಡಿಕಲ್ ಫೀಲ್ಡಿಗೆ ಅಷ್ಟೇ ಹೋಗ್ತೀನಿ ಅಂತೇಳಿ PCB ಕೊಡೋದು ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ನಾ ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗ್ತೀನಿ ಅಂತ PCM ಕೊಡೋಕ್ಕೆ ಹೋಗ್ಬೇಡ್ರಿ. ಬಯಾಲಜಿ ಇದ್ದಂಥ ಸ್ಟೂಡೆಂಟ್ಗಳು ಮಸ್ಟ್ ಆ್ಯಂಡ್ ಶುಡ್ PCMB ಎಂಟರ್ ಮಾಡಿರಿ. PCMB ಎಂಟರ್ ಮಾಡಿದ್ರಿ ಅಂದರೆ ಅಕಸ್ಮಾತ್ ಇವಾಗೇನೋ ಈ ಒಂದು ತಿಂಕ್ಳೊಳಗೆ ನೀವು ಹಂಗೆ ಅಂದಿರ್ತೀರಿ, ನಾಳೆ ನಿಮ್ಮ ಒಂದು ಮೈಂಡ್ಸೆಟ್ ಚೇಂಜ್ ಆಗಿ ನಾ ಬೇರೆ ಕೋರ್ಸ್ ಮಾಡ್ತೀನಿ ಅಂದ್ರೆ ಅವಾಗ KCT ಹೊಣೆಗಾರ ತೊಗೊಳ್ಳೋದಿಲ್ಲ. ಅದಕ್ಕೆ ಅವಾಗ ಎಡಿಟ್ ಮಾಡೋಕ್ಕೆ ಭಾಳ ಕಷ್ಟಪಡ್ತೀರಿ. ಸೊ ಹೀಗೆ ನೀವೇನಾದರೂ ಈಗ ನಾನ್ ಬಯೋ ಸ್ಟೂಡೆಂಟ್ಗಳು PCM ತೊಗೋರಿ. ಬಯಾಲಜಿ ಸ್ಟೂಡೆಂಟ್ಗಳೇನೈತಲ್ಲ ಮಸ್ಟ್ ಆ್ಯಂಡ್ ಶುಡ್ PCMB ತೊಗೋರಿ. ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಕೈತಿ. ಆಮೇಲೆ ಭಾಳ ಪಶ್ಚಾತ್ತಾಪ ತೊಗೋತೀರಿ PCB ತೊಗೊಂಡ್ರೆ. ನನ್ನ ರೆಫರೆನ್ಸ್ ಕೇಳಿದ್ರೆ ನೀವು PCMB ತೊಗೋರಿ. PCMB ತೊಗೊಂಡು ಅಪ್ಲೈ ಮಾಡಿರಿ. ಕೋರ್ಸ್ ಅಪ್ಲೋಡ್ ಆಯಿತು. ಸೊ ಕೋರ್ಸ್ ಅಪ್ಲೋಡ್ ಆದಮೇಲೆ PCMB ಐತಿ, ಇದೆಲ್ಲ ಐತಿ. ಮುಂದೆ ಇದಾದಮೇಲೆ ನೆಕ್ಸ್ಟ್ ಅಂತ ಹೇಳ್ಕೊಡ್ತೀನಿ. ನಮ್ಮೊಂದು ಪ್ರಿಂಟಿಗೆ ಹೋಗ್ತೇನಂತ. ಪ್ರಿಂಟಿಗೆ ಹೋಗಿ ಇವಾಗ ಎಕ್ಸಾಮ್ ಸೆಂಟರ್, ನಿಮ್ಮೊಂದು ಎಕ್ಸಾಮ್ ಸೆಂಟರ್ ನೀವು ಎಲ್ಲಿ ತೊಗೊತೀರಿ ಅಂತೇಳಿ ಐತಿ. ಇಲ್ಲೊಂದು ಎಕ್ಸಾಮ್ ಸೆಂಟರ್ ಏನೈತಲ್ಲ, ಸೊ ಒಂದು ಎಕ್ಸಾಮ್ ಸೆಂಟರ್ ನೀವು ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ ಕೊಡ್ರಿ. ನಿಮ್ಗೆ ಯಾವ ಊರಿಗೆ ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಏನಪ್ಪ ಅಂತಂದ್ರೆ ನೀವು ನಿಮ್ಮ ಒಂದು ಡಿಸ್ಟಿಕ್ ಒಳಗೆ ತೊಗೋತಿರೋ. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ಡಿಸ್ಟಿಕ್ ಏನಪ್ಪ ಅಂತಂದ್ರೆ ಬಿಜಾಪುರ ಐತಿ. ನಾ ಒಂದು ವಿಜಯಪುರ ಒಳಗೆ ನಾ ಈಗ ತೊಗೋತೀನಿ. ಈಗ ನಂಗೆ ಬೇಕಾದಂಥದ್ದೊಂದು ನಾ ಈಗ ಇಲ್ಲಿ ಗುಲ್ಬರ್ಗ ನಂಗೆ ನಿಯರ್ ಆಕೈತಿ, ನಾ ಗುಲ್ಬರ್ಗ ಅಂತೇಳಿ ತೊಗೋತೀನಿ. ಸೆಕೆಂಡ್ ಪ್ರಿಯಾರಿಟಿ ಎಲ್ಲಿ ಕೊಡ್ತೀಯಪ್ಪ ಅಂದ್ರೆ ನಾ ಇಲ್ಲಿ ಸೆಕೆಂಡ್ ಪ್ರಿಯಾರಿಟಿ ಗುಲ್ಬರ್ಗ ಬರೋದಿಲ್ಲ. ಸೆಕೆಂಡ್ ಪ್ರಿಯಾರಿಟಿ ಎಲ್ಲಿ ಬರ್ತೈತಪ್ಪ ಅಂದ್ರೆ ಬೇರೆ ಡಿಸ್ಟಿಕ್ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ನಂಗೆ ಅದು ಬಿಟ್ಟು ಮತ್ತೆ ಎಲ್ಲಪ್ಪ ಅಂತಂದ್ರೆ ಈ ಕಡೆ ನಮ್ಮ ಕಡೆ ಎಲ್ಲ ಹೇಳ್ಬೇಕಪ್ಪ ಅಂತಂದ್ರೆ ಬಿಜಾಪುರ. ಸೊ ನಾ ಈಗ ಎಲ್ಲಪ್ಪ ಅಂದ್ರೆ ಬಿಜಾಪುರ ಅಂತ ಕೊಡ್ತೀನಿ. ಸೊ ಈ ರೀತಿ ಐತಿ. ಎಕ್ಸಾಮ್ ಸೆಂಟರ್ ಸೇವ್ ಮಾಡಿಕೊಂಡೆ, ಸೇವ್ ಐತೆ. ಸೇವ್ ಆದಮೇಲೆ ನಿಮ್ಗೆ ಯಾವ್ದು ನಿಯರ್ ಆಕೈತಲ್ಲ ಆ ರೀತಿಯಾಗಿ ಕೊಡ್ರಿ. ಯಾವುದಾದ್ರು ದೂರ ಇದ್ದಿದ್ದೆಲ್ಲ ಕೊಡಕ್ಕೆ ಹೋಗ್ಬೇಡ್ರಿ. ಅದು ನಿಮಗೆ ಆಮೇಲೆ ಹೋಗೋದು ಬರೋದು ಎಲ್ಲ ಇದು ಆಕೈತಿ. ಡು ವಾಂಟ್ ಟು ಕ್ಲೈಮ್ ಅಗ್ರಿಕಲ್ಚರ್ ಕೋಟಾ? ಎಸ್. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ಮಾಡಬೇಕು, ನಾ ಮುಂದೆ PUC ಮುಗಿದು ಅಂದ್ರೆ BSc ಅಗ್ರಿಕಲ್ಚರ್ ಮಾಡ್ತೀನಿ, BSc ಹಾರ್ಟಿಕಲ್ಚರ್ ಮಾಡ್ತೀನಿ, BSc ವೆಟರ್ನರಿ ಮಾಡ್ತೀನಿ, ಈ ಥರ ಎಲ್ಲ ಇದ್ದಿದ್ರೆ ಇದಕ್ಕೆ ಎಸ್ ಅಂತ ಕೊಡ್ರಿ. ಎಸ್ ಅಂತ ಕೊಟ್ಮೇಲೆ ಎಕ್ಸಾಮ್ ಸೆಂಟರ್ ಎಲ್ಲಿ ತೊಗೋತೀರಿ ನೀವು. ಇವಾಗ ನಿಮ್ಮೂರ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮೂರು ಧಾರವಾಡ ಐತಿ. ಧಾರವಾಡದಾಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಐತಿ, ನೀವು ಅಲ್ಲೇ ತೊಗೋರಿ. ಯಾಕಂದ್ರೆ ನಿಮಗೆ ನಿಯರ್ ಆಗೋಂಥ ಪ್ಲೇಸಿಗೆ ತೊಗೋರಿ. ಇವಾಗ ನೀವೇನಾದರೂ ಒಬ್ಬರು ಬಿಜಾಪುರದವ್ರಾಗಿದ್ರಿ, ನೀವು ಸೆಂಟರ್ ಧಾರವಾಡ ಹಾಕಿದ್ರಿ ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗೋದು ಹೈರಾಣ ಆಗಿರ್ಬೋದು. ಅಥವಾ ಬೆಳಗ್ಗೆ ಎಕ್ಸಾಮ್ ಇಟ್ಟಿರ್ತಾರೆ, ಆ ಟೈಮಿಗೆ ರೀಚ್ ಆಗೋಕೆ ಆಗೋದಿಲ್ಲ. ಸೊ ನಿಮ್ಮ ಹೋಮ್ ಟೌನಿಗೆ ಯಾವ್ದು ನಿಯರ್ ಆಕೈತಲ್ಲ ಆ ಒಂದು ಸೆಂಟರ್ ನೀವು ತೊಗೋರಿ. ನಂಗೆ ನಿಯರ್ ಇರೋದು ಐತಿ, ನಾ ಇಲ್ಲಿ ಬಿಜಾಪುರ ತೊಗೊತೀನಿ. ಸೊ ಇದನ್ನು ಸಹ ಅಗ್ರಿಕಲ್ಚರ್ ಕೋಟಾದು ತೊಗೊಂಡೆ. ಇದಾದ್ಮೇಲೆ ನೆಕ್ಸ್ಟ್ ಅಂತ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಆದಮೇಲೆ ನಮಗೆಲ್ಲ ಇಲ್ಲಿ ಶೋ ಆಕೈತಿ. ಪ್ರತಿಯೊಂದು ಡೀಟೇಲ್ಸ್ ಇಲ್ಲೆಲ್ಲ ಬರ್ತೈತಿ. ನಂದೆಲ್ಲ ನೇಮ್ ಆಗಿರ್ಬೋದು. ಪೇಮೆಂಟ್ ಎಷ್ಟು ಅಂದರೆ ಎಕ್ಸಾಮ್ ಫೀಸ್ ಬಂದುಬಿಟ್ಟು 600 ಐತಿ. ಈ ಒಂದು 600 ರೂಪಾಯಿ ನೀವು ಕಟ್ಟಿದ್ರಿ ಅಂದ್ರೆ ನಿಮಗೆ ಪೇಮೆಂಟ್ ಮಾಡಿ ಮುಂದಿನ ಇದಕ್ಕೆ ಹೋಗ್ಬೇಕು. ಮುಂದಿನ ಪೇಮೆಂಟಿಗೆ ನಿಮ್ಮ ಮುಂದಿನ ಸ್ಟೆಪ್ಪಿಗೆ ಕರ್ಕೊಂಡು ಹೋಗೋದು. ಪೇಮೆಂಟ್ ಮಾಡಿದ್ರಿ ಅಂದರೆ ಈ ಒಂದು ಸೇವ್ ಆಕೈತಿ. ಸೇವ್ ಆಗಿ ನಿಮ್ಮ ಒಂದು ಎಲ್ಲ ಡೌನ್ಲೋಡ್ ಮಾಡ್ಕೊಳಕ್ಕೆ ಆಕೈತಿ. ಇಲ್ಲ ಅಂದ್ರೆ ಏನಪ್ಪ ಅಂತಂದ್ರೆ ಇದಿಷ್ಟೇ ಡ್ರಾಫ್ಟ್ ಒಳಗೆ ಕುಂದಿರ್ತೈತಿ. ಸೊ ಕ್ಲಿಕ್ ಟು ಪೇಮೆಂಟ್ ಅಂತೇಳಿ ಅಂದಾಕಾರ ಪೇಮೆಂಟ್ ಮೆಥಡಿಗೆ ಬರ್ತೈತಿ. ಪೇಮೆಂಟ್ ಮೆಥಡ್ ತೋರಿಸ್ತೀನಿ ನಾನು ನಿಮ್ಗೆ, ಅದನ್ನು ಸಹ ಶೋ ಮಾಡ್ತೇನಂತ. 600 ರೂಪಾಯಿ ಪೇಮೆಂಟ್ ಐತಿ. ಸೊ ನೀವು ಇದನ್ನು ಥ್ರೂ UPI ಆದರೂ ಮಾಡ್ಬೋದು, ಥ್ರೂ ಎಲ್ಲ ಏನಪ್ಪ ಅಂತ ಫೋನ್ಪೇನೂ ಮಾಡ್ಬೋದು. ಇದಾಗಿತ್ತು.
ಸೊ ಇಷ್ಟು ಐತಿ. ಇದು ಪೇಮೆಂಟ್ ಎಲ್ಲ ಮಾಡಿದ್ಮೇಲೆ ನಿಮಗೆ ಪ್ರಿಂಟ್ ಅನಲೈಸ್ಮೆಂಟ್ ಬರ್ತೈತಿ. ಆ ಒಂದು ಪ್ರಿಂಟ್ ತೊಗೊಂಡು ನೀವು ಅದನ್ನ ತೆಗೆದಿಟ್ಕೊರಿ. ಆಮೇಲೆ ನಿಮಗೆಲ್ಲ ಬರ್ತೈತಿ. ಅಲ್ಲೇ ನೀವು ಒಂದು ಎಂಟ್ರ್ ಮಾಡಿಲ್ಲ ನಿಮ್ಮ ಒಂದು ಐ ಡಿ ಅಂತ ಐತಲ್ಲ ನಿಮ್ಗೆ ತೋರಿಸಿದಲ್ಲಿ ವಿಡಿಯೋ ಒಳಗೆ. ಸೊ ಅದು ಎಲ್ಲ ಕಡೆ ಬೇಕಾಗ್ತದ, ಅದು ಮೇನ್ ಇಟ್ಕೊಳ್ರಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಂತ. ನಿಮಗೇನಾದರೂ ಡೌಟ್ ಇತ್ತಂದ್ರೆ ಇಲ್ಲಿ ನಾವು ಅವಾಗಲೇ ಹೇಳ್ದಲ್ಲ, ಮೇಲೆ ಕಾಣ್ತಕ್ಕಂಥ ಇನ್ಸ್ಟಾಗ್ರಾಮ್ ಐ ಡಿಗೆ ಮೆಸೇಜ್ ಮಾಡಿರಿ. ಹಂಗೆ ನನ್ನ ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಕೌನ್ಸಿಲಿಂಗ್ ಬಗ್ಗೆ ಬಿಟ್ಟರು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗ್ತೈತಿ. ನಿಮಗೇನಾದರೂ ಕಮೆಂಟ್ ಮಾಡೋಕ್ಕೆ ಹೆಸಿಟೇಟ್ ಆಗ್ತಿತ್ತು ಅಂದ್ರೆ ನೀವು ನಂಗೆ ಇನ್ಸ್ಟಾ ಒಳಗೆ ಫಾಲೋ ಆಗಿ ಡೈರೆಕ್ಟಾಗಿ ಬಂದು ನೀನು ನನ್ನ ಜೊತೆ ಮಾತಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗ್ತೇನಂತ. ಓಕೆ, ಟೇಕ್ ಕೇರ್, ಬಾಯ್ ಅಂತೇಳಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.